This is the 15th problem we are solving in the chapter valuation of goodwill. Alva? The problem, we will read the problem. Read the problem. The balance sheet of X Limited as on 31st March 2015 is given below. Liabilities, share capital, shares of rupees 10 each, rupees 10 lakh. Reserves and surplus rupees 4 lakh. Creditors rupees 3 lakh. Then assets we have goodwill rupees 1 lakh. Land and buildings rupees 3 lakh. Plant and machinery rupees 8 lakh. Investments rupees 1 lakh. Stock rupees 2 lakh. Debtors rupees 1 lakh 50,000. And the last item is cash at bank rupees 50,000. Total of the balance sheet is rupees 17 lakh. After the balance sheet they have given profit before tax for 2014-15 amounted to rupees 6 lakh, including 10,000 as interest on investment. ಏನಿದೆ 6 lakh rupees ಪ್ರಾಫಿಟ್ ಇದೆ 14-15 ಅಲ್ಲಿ. ನಾವು ನಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟದ್ದು 14-15 ಇದೆ ನೋಡಿ, ಹೆಡ್ಡಿಂಗ್ ನೋಡಿ ಬ್ಯಾಲೆನ್ಸ್ ಶೀಟ್ ಇದು ಅಲ್ವಾ, 14-15. ಆ 14-15 ಅಲ್ಲಿ ಪ್ರಾಫಿಟ್ ಎಷ್ಟಿದೆ 6 lakh ಇದೆ. ಆ 6 lakh ಅಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು 10,000. ಅದನ್ನೇನು ಮಾಡಬೇಕು, ಪ್ರಾಫಿಟಿಂದ ಮೈನಸ್ ಮಾಡಬೇಕು ಅಲ್ವಾ. ಎಸ್. ನೆಕ್ಸ್ಟ್, however an additional amount of 50,000 rupees per annum shall be required to be spent for the smooth running of the business. ಇದೇನೆಂದರೆ ಈಗ ಇರುವಂಥ ಪ್ರಾಫಿಟ್ ಇದೆಯಲ್ಲ, ಅದು ಈ 50,000 ಮೈನಸ್ ಮಾಡೋ ಮೊದಲನ ಪ್ರಾಫಿಟ್. ಅದು ಪ್ರಾಫಿಟ್ ಎಲ್ಲ ಆದ ನಂತರ ಅವರು ಏನು ಹೇಳ್ತಾರೆ ಅಂದರೆ, ಫ್ಯೂಚರಲ್ಲಿ ಅವರಿಗೆ ಬಿಸ್ನೆಸ್ಸನ್ನು ಸ್ಮೂತ್ ರನ್ನಿಂಗ್ ಮಾಡಬೇಕಾದ್ರೆ ಇನ್ನೊಂದು 50,000 ಎಕ್ಸ್ಪೆನ್ಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ. ಫಾರ್ ದ ಸ್ಮೂತ್ ರನ್ನಿಂಗ್ ದೇ ಹ್ಯಾವ್ ಟು ಸ್ಪೆಂಡ್ ಅನದರ್ ಅಡಿಷನಲ್ ಅಮೌಂಟ್ ಆಫ್ 50,000. ಹಾಗಾಗಿ ಪ್ರಾಫಿಟಿಂದ 50,000 ಏನು ಮಾಡಬೇಕು, ಮೈನಸ್ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಆರ್ ಎಸ್ಟಿಮೇಟೆಡ್ ಅಟ್ rupees 9 lakh and rupees 10 lakh respectively. So this is the market value of the two assets. ಎರಡು ಅಸೆಟ್ನ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದು ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡುವಾಗ ಅದನ್ನು ತೆಗಿಬೇಕಾಗುತ್ತೆ. ನೆಕ್ಸ್ಟ್, ಇನ್ ಆರ್ಡರ್ ಟು ಮ್ಯಾಚ್ ದ ಅಬೋವ್ ಫಿಗರ್ಸ್, ಫರ್ದರ್ ಡಿಪ್ರಿಸಿಯೇಷನ್ ಟು ದ ಎಕ್ಸ್ಟೆಂಟ್ ಆಫ್ 50,000 ಶಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಪ್ರಾಫಿಟಿಂದ ಇನ್ನೊಂದು ಎಷ್ಟು 40,000 rupees ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಬಿಸ್ನೆಸ್ಸಲ್ಲಿ ಇನ್ನೊಂದು 40,000 rupees ಡಿಪ್ರಿಸಿಯೇಷನ್ ಬೇಕಾಗುತ್ತೆ. ಆದರೆ ಅಲ್ಲಿ ಗಮನಿಸಬೇಕಾದದ್ದು, ಇದು ಎಡಿಷನಲ್ ಡಿಪ್ರಿಸಿಯೇಷನ್. ನೀವು ಇನ್ಕಮ್ ಟ್ಯಾಕ್ಸ್ ಕಲಿತೀರಲ್ವಾ, ಬಿಸ್ನೆಸ್ ಇನ್ಕಮ್ ಕಲೀರಿಲ್ವಾ, ಇನ್ಕಮ್ ಫ್ರಮ್ ಬಿಸ್ನೆಸ್. ಅಲ್ಲಿ ಎಷ್ಟು ಬೇಕಾದರೂ ಡಿಪ್ರಿಸಿಯೇಷನ್ ಮೈನಸ್ ಮಾಡಲಿಕ್ಕೆ ಬಿಡ್ತಾರಾ ಇನ್ಕಮ್ ಟ್ಯಾಕ್ಸ್ನವರು? ಇಲ್ಲ. ಡಿಪಾರ್ಟ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ದೇ ವಾಂಟ್ ಅಲೋ ಯು ಟು ಡಿಡಕ್ಟ್ ದ ಡಿಪ್ರಿಸಿಯೇಷನ್ ಬಿಯಾಂಡ್ ಎ ಲಿಮಿಟ್, ಬಿಯಾಂಡ್ ಎ ಪರ್ಸೆಂಟೇಜ್. ಒಂದು ಪರ್ಸೆಂಟೇಜ್ ಇರುತ್ತೆ, ಅದಕ್ಕಿಂತ ಹೆಚ್ಚಿಲ್ಲ. ಹಾಗಾಗಿ ಎಡಿಷನಲ್ ಡಿಪ್ರಿಸಿಯೇಷನ್ ಬಂದರೆ ಅದನ್ನು ನಾವು ಮೈನಸ್ ಮಾಡಬೇಕಾದದ್ದು ಯಾವಾಗ ಅಂದರೆ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಆ ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಬೇಕು. ಅರ್ಥ ಇದಲ್ವಾ. ಎಡಿಷನಲ್ ಡಿಪ್ರಿಸಿಯೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವ, ಅದನ್ನು ಯಾವಾಗ ಮೈನಸ್ ಮಾಡಬೇಕು, ಆಫ್ಟರ್ ದ ಟ್ಯಾಕ್ಸ್. ಟ್ಯಾಕ್ಸ್ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಏನು, ಇನ್ಕಮ್ ಟ್ಯಾಕ್ಸ್ ಮೇ ಬಿ ಟೇಕನ್ ಎಟ್ 50%. ಸೊ 50% ಇನ್ಕಮ್ ಟ್ಯಾಕ್ಸ್. ಇದು ಬುಕ್ಕಲ್ಲೆಲ್ಲ, ಅಕೌಂಟೆನ್ಸಿ ಬುಕ್ಕಲ್ಲೆಲ್ಲ ಹೀಗೆ ತೋರಿಸ್ತಾರೆ 50%, 40% ಎಲ್ಲ. ಆದರೆ ಪ್ರಾಕ್ಟಿಕಲ್ ಆಗಿ ಅಷ್ಟು ಪರ್ಸೆಂಟೇಜ್ ನಮ್ಮ ಇಂಡಿಯಾದಲ್ಲಿ ಏನಿಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ ಬಿಸ್ನೆಸ್ ಮೇಲೆ ಇರೋದು. ಈಗ 25% ಅಲ್ವಾ ಬಿಸ್ನೆಸ್ ಇನ್ಕಮ್, 25, 30 ಹೀಗೆಲ್ಲ ಇದೆ. ಅರ್ಥ ಆಯ್ತಲ್ವಾ. ಸೊ ಬಟ್ ಪ್ರಾಬ್ಲಮಲ್ಲಿ ಕೊಟ್ಟಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ at the rate of 10% may be considered normal for the business. What is this? Normal capital employed. Normal rate of return ಅಂದರೆ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅದು ಬೇಕು.
Clear ಆಯ್ತಲ್ಲ? You are required to compute the value of the goodwill on the basis of 4 years purchase of super profit. 4 years purchase of super profit ಅಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿ, ಹೆಡ್ಡಿಂಗ್ ಎಲ್ಲ ಬರೀ. Statement showing the computation of goodwill. ಬ್ರಾಕೆಟ್ ಅಲ್ಲಿ ಬರೆಯಿರಿ, ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಬರೆಯಿರಿ. Formulas: goodwill is equal to super profit into 4 ಅಲ್ವಾ? ಎಷ್ಟು ಮಾಡಿದ್ದಾರೆ? 4. Super profit equal to actual profit minus expected profit. So let us calculate actual profit. Actual profit calculate now. ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು? ಪ್ರಾಫಿಟ್ ಫಾರ್ ದ ಇಯರ್ rupees 6 lakh ಅಲ್ವಾ? ಬರೀರಿ, ಪ್ರಾಫಿಟ್ ಫಾರ್ ದ ಇಯರ್ 2014-15 ಸರಿ ಅಲ್ಲ? ಪ್ರಾಫಿಟ್ ಫಾರ್ ದ ಇಯರ್ 2014-15 rupees 6 lakh ಕೊಟ್ಟಿದ್ದಾರೆ. ಓಕೆ, ಇದರಿಂದ ಏನನ್ನು ಮೈನಸ್ ಮಾಡಬೇಕಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ rupees 10,000 less interest on investment 10,000. ಮತ್ತೆ ಇನ್ನೊಂದು ಮೈನಸ್ ಮಾಡಬೇಕಿದೆ, ಏನದು? ಎಡಿಷನಲ್ ಎಕ್ಸ್ಪೆನ್ಸ್, ಎಡಿಷನಲ್ ರಿಕರಿಂಗ್ ಎಕ್ಸ್ಪೆನ್ಸ್. ಅದು ಏನು ಕೊಟ್ಟಿದ್ದಾರೆ ನೋಡಿ. However, an additional amount of 50,000 shall be required to be spent for the smooth running of the business ಅಂತ ಕೊಟ್ಟಿದ್ದಾರೆ. ಅದು ಎಡಿಷನಲ್ ಎಕ್ಸ್ಪೆನ್ಸ್. Clear ಆಯ್ತಲ್ಲ? Now from this we have to deduct the tax, provision for tax. ಬೇರೆ ಏನು ಇಲ್ಲ, provision for tax ಮತ್ತೆ depreciation deduct ಮಾಡೋದು, ಬೇರೆ ಯಾವುದಿಲ್ಲ. So less provision for taxation. ಎಷ್ಟು ಪರ್ಸೆಂಟೇಜ್? 40 or 50% ಅಲ್ವಾ? 50%, 2,70,000.
is also 2,70,000. ಈಗ ನಾನು ಹೇಳಿದೆ one more item we have to deduct. What is that? ಟ್ಯಾಕ್ಸಿನ ನಂತರ ಒಂದು ಐಟಮ್ ಡಿಡಕ್ಟ್ ಮಾಡಬೇಕು ಅಂತ ಹೇಳಿದೆ. What is that? What is the item I told? Additional depreciation. ಡಿಪ್ರಿಸಿಯೇಷನ್ ಆದರೆ ಇಲ್ಲಿ ಮೈನಸ್ ಮಾಡಬಾರ್ದು. It is an depreciation ಇಲ್ಲ ಅಂದ್ರೆ ಇವರು ಮೈನಸ್ ಮಾಡದೇ ಇದ್ರೆ ಇಲ್ಲಿ ಇದರೊಟ್ಟಿಗೆ ಮೈನಸ್ ಮಾಡಿ ಮತ್ತೆ ಟ್ಯಾಕ್ಸ್ ಹಾಕಬೇಕು. This is the additional depreciation. Additional depreciation ಆದ ಕಾರಣ ನಾವು after the tax we have to deduct. ಅರ್ಥ ಇದಲ್ವಾ? So less additional depreciation. Additional depreciation is to rupees 40,000. So 2,30,000 is the actual profit. Clear, is it? Next, expected profit calculate now. ಅರ್ಥ expected profit. How much is expected profit? Average rate of return ಎಷ್ಟು? Return on capital employed ಅಥವಾ normal rate of return ಈಗೆಲ್ಲ ಕೊಟ್ಟಿರ್ತಾರೆ ಎಷ್ಟು? 10%. 10% on average capital employed. 10% on average capital employed. So let us calculate the average capital employed. Average capital employed. First again, market value of assets. Problem ನೋಡಿ ಬೇರೆ ಎರಡು ಐಟಮ್ ಇದು ವ್ಯಾಲ್ಯೂ ಚೇಂಜ್ ಆಗಿದೆ ಅಲ್ವಾ? ಯಾವುದೆಲ್ಲ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಅಂಡ್ ಮೆಷಿನರಿ. Land and buildings rupees 9 lakh. Plant and machinery rupees 10 lakh. Stock rupees 2 lakh. Next, debtors 1,50,000. ಮತ್ತೆ cash at bank rupees 50,000. Total ಎಷ್ಟು ಬರ್ತದೆ? Rupees 23 lakh. 23 lakh rupees is the total. From this you have to deduct the liability. There is only one liability. What is that liability? Creditors. Creditors, how much? Rupees 3 lakh. Now 20 lakh rupees is the capital employed at the end. Alva? Capital employed
at the end. From this, deduct half of current year profit. How much is the current year profit? 2 lakh. ಇದೇ ಪ್ರಾಫಿಟ್ ಅಲ್ಲ, ಒಂದೇ ವರ್ಷದ ಪ್ರಾಫಿಟ್ ಅಲ್ಲ ಇಲ್ಲಿ ಇರೋದು. ಎವರೇಜ್ ಏನು ತಗೊಳ್ಳಿಲ್ಲ, ಸೇಮ್ ಇದ್ರೆ ಒಂದೇ ವರ್ಷದ ಇರೋದು. ಹಾಗಾಗಿ 2,30,000. 2,30,000 into half, 1,15,000. So 18,85,000. 18,85,000 is the average capital employed. Average capital employed. Now, expected profit. Expected profit is equal to 10%. 18,85,000 into 10%. 1,88,500. Now apply the formula. Super profit is equal to, actual profit 2,30,000 minus expected profit 1,88,500. 58,000. ಎಷ್ಟು ಬರ್ತದೆ? ಎಷ್ಟು ಹೇಳಿ? 41,500. Now goodwill is equal to this formula. 41,500 into 4, 1,66,000. 1,66,000 rupees is the value of goodwill. Clear aitalla? So by this we will end this problem.